ನಮಸ್ಕಾರ. ಸದಾನ್ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಜಿಲ್ಲೆಯ ರಾಜಕಾರಣ ಸ್ವಲ್ಪ ಎಡುತ್ತಾ ಇದ್ದಾರೆ ಲಿಂಗಾಯತ್ ಲೀಡರ್ಗಳು. ಅದನ್ನು ಕಾದು ನೋಡಬೇಕು. ಯಾಕಂದರೆ 3 ಚುನಾವಣೆಗಳು ಸಮೀಪ ಬರ್ತಾ ಇವೆ. ಹೀರಾ ಸಕ್ಕರೆ ಕಾರ್ಖಾನೆ ಚುನಾವಣೆ ಬರ್ತಾ ಇದೆ, ನಂತರ ಹುಕ್ಕೇರಿ ವಿದ್ಯುತ್ ಸಹಕಾರಿ, ನಂತರ DCC ಬ್ಯಾಂಕ್ ಚುನಾವಣೆ. ಈ 3 ಚುನಾವಣೆಗಳಲ್ಲಿ ಜಾರಕಿಹೊಳಿ ಸಹೋದರರು ಭಾಗವಹಿಸ್ತಾ ಇದ್ದಾರೆ. ಅಂದರೆ ಜಿಲ್ಲಾ ರಾಜಕಾರಣವನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಬಹಳ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಮತ್ತು ಯಶಸ್ವಿಯನ್ನು ಕಾಣ್ತಾ ಇದ್ದಾರೆ. ಯಾಕಂದರೆ ಹೀರಾ ಸಕ್ಕರೆ ಕಾರ್ಖಾನೆಗೆ ನಿರ್ದೇಶಕರನ್ನ ಮರಳಿ ಪಡೆದುಕೊಂಡ್ರು. ಅಣ್ಣಾ ಸಾಹೇಬ್ ಜೊಲ್ಲೆಯನ್ನು ಯಾಕೆ ಇವರು ಸೇರಿಸ್ಕೊಂಡಿದ್ದಾರೆ ಅಂದರೆ ಅಲ್ಲಿ ಮುಂದಿನ ಸಲ ಚಿಕ್ಕೋಡಿಗೆ ಈತ ನಿಲ್ಲೇಬಾರ್ದು ಅನ್ನುವಂಥ ಒಂದು ತಂತ್ರಗಾರಿಕೆ ಇವರ ಒಳ ಮನಸ್ಸಿನಲ್ಲಿದೆ. ನಂತರ ಸತೀಶ್ ಜಾರಕಿಹೊಳಿ ಅವರು ಹೀಗಾದರೂ ಮಾಡಿ ಹುಕ್ಕೇರಿಗೆ ನನ್ನ ಮಗನನ್ನು ಗೆಲ್ಲಿಸಬೇಕಾದ್ರೆ DCC ಬ್ಯಾಂಕ್ ಹಿಡಿತಬೇಕು, ನಂತರ ವಿದ್ಯುತ್ ಸಹಕಾರಿ ಹಿಡಿತಬೇಕು, ಹೀರಾ ಸಕ್ಕರೆ ಕಾರ್ಖಾನೆ ಹಿಡಿತಬೇಕು. ಈ 3 ಹಿಡಿತಿದ್ರೆ ಮಾತ್ರ ನಮ್ಮ ಮಗನನ್ನು ಇಲ್ಲಿ ಆರಿಸಿ ಕಳಿಸಲಿಕ್ಕೆ ಸಾಧ್ಯ ಇದೆ ಅಂತ ಇವರು ಒಂದು ತಂತ್ರಗಾರಿಕೆಯನ್ನು ಹಿಡಿದ್ದಾರೆ. ಅಣ್ಣಾ ಸಾಹೇಬ್ ಜೊಲ್ಲೆಯನ್ನು ಹಿಡಲಿಕ್ಕೆ ಬಾಲಚಂದ್ರ ಜಾರಕಿಹೊಳಿನ ಇವರು ಬಿಟ್ಟಿದ್ದಾರೆ. ಇನ್ನು ಈಗಾಗಲೇ DCC ಬ್ಯಾಂಕ್ ತಮಗೆ ಗೊತ್ತಿದೆ 3 ಕ್ಯಾಂಡಿಡೇಟ್ ಸತೀಶ್ ಜಾರಕಿಹೊಳಿ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ತಮ್ಮ ಮಗ ರಾಹುಲ್ ಜಾರಕಿಹೊಳಿ, ನಂತರ ವಿಶ್ವನಾಥ್ ವೈದ್ಯ ನೀನೇನು ಹೋಗಿದ್ದಾರೆ, ಕಿತ್ತೂರಿಗೆ ಹೋಗಿದ್ದಾರೆ, ದೊಡ್ಡಗೌಡರು ನಮ್ಮ ಕ್ಯಾಂಡಿಡೇಟ್ ಅಂತ ಹೇಳಿದ್ದಾರೆ. ನಂತರ ಈಗಾಗಲೇ ತಮಗೆ ಗೊತ್ತಿದೆ ಬಾಲಚಂದ್ರ ಜಾರಕಿಹೊಳಿ 3 ಕ್ಯಾಂಡಿಡೇಟನ್ನು ಡಿಕ್ಲೇರ್ ಮಾಡಿದರೆ, ರಮೇಶ್ ಜಾರಕಿಹೊಳಿ 3 ಮಾಡಿದ್ದಾರೆ. ಅಂದರೆ 9 ಆಯ್ತು. ಅಪೆಕ್ಸ್ ಬ್ಯಾಂಕ್ ಒಂದು 10, ಅಂದರೆ ಇದನ್ನು ಪಡೀತಾರೆ. ಒಟ್ಟಾರೆ ಇದೇ ಚರ್ಚೆ ಜಿಲ್ಲಾ ರಾಜಕಾರಣದಲ್ಲಿ ನಡೆದಿದೆ. ಹೇಗಾದರೂ ಮಾಡಿ ಜಾರಕಿಹೊಳಿ ಸಹೋದರನ ಸದಿ ಬಡಿಬೇಕು ಅನ್ನೋದು ಇನ್ನೊಂದು ಗುಂಪು ಗಪ್ಚುಪ್ಪಾಗಿ ಮೀಟಿಂಗ್ ಮಾಡ್ತಾಯಿದ್ದಾರೆ. ಆದರೆ ತಾಕತ್ತು ಪಡಿಸ್ತಾ ಇಲ್ಲ. ಯಾಕಂದರೆ 3 ಮಂದಿ ಪ್ರಭಾವಿಗಳು, ಅದು ಅಲ್ಲದೆ ಲಕ್ಷ್ಮಣ್ ಸವದಿ ಏನೂ ಮಾತಾಡ್ತಾ ಇಲ್ಲ. ಅಲ್ಲಿ ಅವ್ರಿಗೆ ಮಾನ್ಯಸ್ ಆಗಿದೆ ವಿರೋಧಿಗಳಿಗೆ. ನಂತರ ಅಣ್ಣಾ ಸಾಹೇಬ್ ಜೊಲ್ಲೆ ಇದೇ ಗುಂಪಿನಲ್ಲಿ ಸೇರ್ಕೊಂಡಿದ್ದಾರೆ. ನಂತರ ಅರವಿಂದ್ ಪಾಟೀಲ್ರಾಗಲಿ ಅಥವಾ ಮಾಜಿ ಶಾಸಕ ಅಶೋಕ್ ಪಟ್ಟಣ್ ಆಗಲಿ ಅವರು ಕೂಡ ಮಾತಾಡ್ತಾ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೌನವಾಗಿದ್ದಾರೆ. ಒಟ್ಟಾರೆ ಖಾನಾಪುರದಲ್ಲಿ ಚುನಾವಣೆ ತಡೆಯುವಂಥ ಸಾಧ್ಯತೆ ಹೆಚ್ಚಿದೆ. ನಂತರ ರಾಮದುರ್ಗದಲ್ಲಿ ಮಲ್ಲನ್ನ ನಾನು ಒಂದು ಕೈ ನೋಡ್ತೇನೆ ಅಂತೇಳಿ ಅವರು ಕೂಡ ತಯಾರಿದ್ದಾರೆ. ಇನ್ನು ಹುಕ್ಕೇರಿ ಸಹಕಾರಿ ವಿದ್ಯುತ್ತಲ್ಲಿ ಅಲ್ಲಿ ಕೂಡ ಜಾರಕಿಹೊಳಿ ಸಹೋದರರು ಕೈ ಹಾಕಿದ್ದಾರೆ. 8 ಜನ ನಿರ್ದೇಶಕರು ಇವರು ಪರವಾಗಿ ನಿಲ್ತಾರೆ. ಸೆಪ್ಟೆಂಬರ್ 28ಕ್ಕೆ ಇಲ್ಲಿ ಚುನಾವಣೆ ನಡೆದಿದೆ. ಇನ್ನು DCC ಹೀರಾ ಸಕ್ಕರೆ ಕಾರ್ಖಾನೆ ಅದು ಕೂಡ ತುರುಸಿನ ಸ್ಪರ್ಧೆ ಆಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ಎಲ್ಲಿ ಹೋದಲ್ಲಿ ಬಾಲಚಂದ್ರ ಜಾರಕಿಹೊಳಿ ಹೇಳ್ತಾರೆ, ಏನಾದರೂ ಇಲ್ಲಿ ಚುನಾವಣೆ ನಡೆದರೆ, ಒಟ್ಟು 3 ಕ್ಷೇತ್ರದಲ್ಲಿ ಚುನಾವಣೆ ನಡೆದರೆ ನಾವು ಹೆಚ್ಚು ಶಕ್ತಿಯನ್ನು ತೋರಿಸ್ತೇವೆ ಅಂತೇಳಿ. ಹೆಚ್ಚು ಶಕ್ತಿ ಅಂತಂದರೆ ದುಡ್ಡಿನ ಶಕ್ತಿ. ಮತ್ತೇನೇನು ದುಡ್ಡನ್ನೇ ಹಾರಿಸೋದು, ದುಡ್ಡನ್ನು ಹೆಚ್ಚು ಕೊಡೋದು, ಇದೇ ಅವರ ತಂತ್ರಗಾರಿಕೆ ಇದೆ. ಅಂದರೆ DCC ಬ್ಯಾಂಕಲ್ಲಿ ಮಾತ್ರ ಇವರು ದುಡ್ಡು ಖರ್ಚು ಮಾಡೋದಿಲ್ಲ. ಯಾಕಂದರೆ ದುಡ್ಡು ಖರ್ಚು ಮಾಡೋರನ್ನ ಇವ್ರು ನಿಲ್ಲಿಸಿದ್ದಾರೆ. ನಂತರ ಸಹಕಾರಿ ರಂಗದಲ್ಲಿ ಇವ್ರದ್ದು ಯಾವುದೋ ಒಂದು ಲಾಭ ಇಲ್ಲ. ಇವರು ಯಾವುದೇ ಒಂದು ಸಹಕಾರಿ ರಂಗವನ್ನು ಸ್ಥಾಪನೆ ಮಾಡಿಲ್ಲ. ಘಟಪ್ರಭಾ ಸಕ್ಕರೆ ಕಾರ್ಖಾನೆ ಮುನಿಸಿಬಿಟ್ರು. ನಂತರ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ 720 ಕೋಟಿ ಡಮಾರ್ ಮಾಡಿದರು. ನಂತರ ಅರಿಹಂತ ಬ್ಯಾಂಕ್ದಿಂದ ಇವರು ಲುಟ್ಟಿ ಮಾಡಿದ್ದಾರೆ. ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ಬ್ಯಾಂಕ್ ಮೇಲೆ ಇವರು ಕಣ್ಣು ಬಿದ್ದಿದೆ. ಒಟ್ಟಾರೆ ಜಿಲ್ಲಾ ರಾಜಕಾರಣದಲ್ಲಿ ಪ್ರಭಾಕರ್ ಕೋರೇನೂ ಮಾತಾಡ್ತಾ ಇಲ್ಲ. ಪ್ರಭಾವಿ ನಾಯಕರು ಇವರು. ನಂತರ ಕೌಟಿಗ ಮಠ ಅವರು ಕೂಡ ಬಾಯಿ ತೆರೆದಿಲ್ಲ. ಜಿಲ್ಲಾ ನಾಯಕರು ಯಾರ್ಯಾರಿದ್ದಾರೆ ಅವರು ತುಟಿ ಬಿಚ್ಚದೆ ರಾಜಕಾರಣವನ್ನು ಮಾಡೋದು ಸರಿಯಲ್ಲ ಅಂತೇಳಿ ಇವರು ಯಾವಾಗ ಮನವರಿಕೆ ಆಗೋದು. ಇವರು ಮಾತ್ರ ಎಲ್ಲ 11 ತಾಲೂಕುಗಳಲ್ಲಿ ಮುಗಿಸಿದ್ದಾರೆ. ಇನ್ನೊಂದು 2 ತಾಲೂಕು ಹೋಗುವಂಥ ಸಾಧ್ಯತೆ ಹೆಚ್ಚಿದೆ. ಯಾಕಂದರೆ ಇಲ್ಲಿ ಹುಕ್ಕೇರಿ ಕೂಡ ಅಲ್ಲಿ ಚುನಾವಣೆಯನ್ನು ಮಾಡ್ತಾರೆ. ಅಂದರೆ DCC ಬ್ಯಾಂಕದ್ದು ಅಂದರೆ 3 ಆಯಿತು, ಹುಕ್ಕೇರಿ, ಖಾನಾಪುರ ಮತ್ತು ರಾಮದುರ್ಗ ಇಲ್ಲಿ ಚುನಾವಣೆ ಆಗ್ತಿದೆ. ಉಳಿದು ಅವಿರೋಧವಾಗಿ ಆಯ್ಕೆ ಮಾಡ್ತಾರೆ. ಇನ್ನು ಅಂಜಲಿ ನಿಂಬಾಳ್ಕರ್ ಅವರು ಇನ್ನೂ ಕೂಡ ಮಾತಾಡಿಲ್ಲ. ನಂತರ ಬಾಬಾ ಸಾಹೇಬ ಕಿತ್ತೂರು ಶಾಸಕ ಅವರು ಕೂಡ ಜೆ ಕಂಪ್ನಿ ಪರವಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ಯಾವುದೇ ಶಾಸಕನ ತೆಗೆದುಕೊಂಡು ಹೋಗಿ ಅವರು ಯಾವುದೇ ಮಾತನ್ನು ಆಡ್ತಾ ಇಲ್ಲ. ಪ್ರಕಾಶ್ ಹುಕ್ಕೇರಿ, ಗಣೇಶ್ ಹುಕ್ಕೇರಿ ಅವರು ಕೂಡ ಮಾತಾಡ್ತಾಯಿಲ್ಲ. ಅಂದರೆ ಈ 3 ಚುನಾವಣೆಯಲ್ಲಿ ಜಾರಕಿಹೊಳಿ ಸಹೋದರರು ಗೆಲ್ಲುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ಕಾದು ನೋಡೋಣ. ಒನ್ ಸೈಡೆಡ್ ಆಗ್ತಿತ್ತು ಅಥವಾ ಯಾರಾದರೂ ವಿರೋಧ ವ್ಯಕ್ತಪಡಿಸಿದ್ರೆ ಅಲ್ಲಿ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ರೆ ನಾವು ನಮ್ಮ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತೇವೆ ಅಂಥೇಳಿ. ಆದರೆ ಖಾನಾಪುರದಲ್ಲಿ ಏನಾದರೂ ಇವರು ಭಾಗವಹಿಸಿದರೆ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗುವಂಥ ಸಾಧ್ಯತೆ ಕೂಡ ಅಲ್ಲಗಳೆಯುವಂತಿಲ್ಲ. ನಾಳೆ ಮತ್ತು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.